ಬಳ್ಳಾರಿಯಲ್ಲಿ ಆದಂತಹ ರಾಜಶೇಖರ್ ರೆಡ್ಡಿ ಕೊಲೆ ಅಂತಾನೆ ಕರಿಬೇಕಿದನ್ನ. ಈ ಸಾವಿಗೆ ಈಗ ನ್ಯಾಯಕ್ಕಾಗಿ ಕೆಲವರು ಧ್ವನಿ ಎತ್ತಿದ್ದಾರೆ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ಯಾಕೆ ಈ ಕೊಲೆಯನ್ನು ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪವನ್ನ ಸರ್ಕಾರದ ಮೇಲೆ ಮಾಡಲಾಗ್ತಾ ಇದೆ. ಹಾಗಿದ್ದಾಗ ಎರಡೆರಡು ಬಾರಿ ಮರಣೋತ್ತರ ಪರೀಕ್ಷೆ ನಡೀತಾ, ಎರಡು ಬಾರಿ ಮರಣೋತ್ತರ ಪರೀಕ್ಷೆ ನಡೆಯುವಂತ ಅನಿವಾರ್ಯತೆ ಏನು ಸೃಷ್ಟಿಯಾಗಿತ್ತು? ಯಾರ ತಪ್ಪಿತ್ತಿದ್ರಲ್ಲಿ ಅಥವಾ ಯಾರ ರಕ್ಷಣೆಗೆ ಮುಂದಾಗಿತ್ತು ಅನ್ನುವಂತಹ ಪ್ರಶ್ನೆಗಳನ್ನ ಈಗ ಎಲ್ಲರೂ ಎತ್ತುತ್ತಾ ಇದ್ದಾರೆ. ಅದರಲ್ಲೂ ಕೂಡ ಸ್ಪೆಷಲಿ ಇವತ್ತು ಮಾನ್ಯ ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ವಿಚಾರದಲ್ಲಿ ಧ್ವನಿಯನ್ನ ಎತ್ತಿದ್ದಾರೆ. ಎರಡು ಬಾರಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಿದ್ಯಾಕೆ ಅಂತ ಕೇಳಿದ್ದಾರೆ. ಬಳ್ಳಾರಿ ಗಲಭೆಯಲ್ಲಿ ಪೋಸ್ಟ್ ಮಾರ್ಟಮ್ ರಾಜಕೀಯ ಈಗ ಜೋರಾಗ್ತಾ ಇದೆ. ಮೃತ ರಾಜಶೇಖರ್ನ ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ಯಾಕೆ? ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ವಿಚಾರದಲ್ಲಿ ಬಾಯ್ಬಿಟ್ಟಿದ್ದಾರೆ. ಈಗ ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ಯಾಕೆ ಅನ್ನುವಂಥ ಪ್ರಶ್ನೆಯನ್ನೇ ಎತ್ತಿದ್ದಾರೆ. ಸರ್ಕಾರ ಆರೋಪಿಗಳ ರಕ್ಷಣೆಗೆ ಮುಂದಾಯ್ತಾ ಅನ್ನುವಂತಹ ಅನುಮಾನಗಳ ಜೊತೆಗೆ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು. ಎರಡು ಬಾರಿ ಮರಣೋತ್ತರ ಪರೀಕ್ಷೆಯನ್ನು ಮಾಡುವಂತಹ ಅನಿವಾರ್ಯತೆ ಯಾಕೆ ಬಂತು ಅನ್ನುವಂಥ ಪ್ರಶ್ನೆ ಈಗ ಬರುತ್ತೆ. ನಿಜಕ್ಕೂ ಕೂಡ ಎರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಆಮೇಲೆ ಯಾರ್ಯಾರೋ ಸುಮ್ಮನೆ ಆರೋಪಗಳನ್ನು ಮಾಡೋದಿಲ್ವಲ್ಲ. ಪೋಸ್ಟ್ ಮಾರ್ಟಮ್ ಎರಡೆರಡು ಬಾರಿ ಮಾಡಿದ್ದಾರೆ ಅಂತ ಸುಮ್ಮನೆ ಯಾರಿಗೂ ಹೇಳಕ್ಕಾಗೋದಿಲ್ವಲ್ಲ. ಅವರು ಸುಮ್ಮನೆ ಯಾರೋ ನಿಂತ್ಕೊಂಡಿರೋರು, ಎಲ್ಲೋ ನಿಂತ್ಕೊಂಡಿರೋರು ಮಾತಾಡೋರಲ್ವ ಅಲ್ವಾ? ಜವಾಬ್ದಾರಿಯುತ ಸ್ಥಾನದಲ್ಲಿರೋರೆ ಅವ್ರು ಹೇಳಿದ್ದಾರೆ ಅಂತಂದ್ರೆ ಅವ್ರಿಗೊಂದಿಷ್ಟು ಮಾಹಿತಿಗಳು ಇದ್ದೇ ಇರುತ್ತೆ. ಹಾಗಾಗಿ ಎರಡು ಬಾರಿ ಮರಣೋತ್ತರ ಪರೀಕ್ಷೆಯನ್ನು ಮಾಡುವಂಥ ಅನಿವಾರ್ಯತೆ ಯಾಕೆ ಬಂತು? ಉತ್ತರವನ್ನು ಪೊಲೀಸ್ ಇಲಾಖೆ ಕೊಡಬೇಕಾಗತ್ತೆ. ಎರಡು ಬಾರಿ ಮರಣೋತ್ತರ ಪರೀಕ್ಷೆ ಮಾಡುವಂಥ ಅನಿವಾರ್ಯತೆ, ಅಗತ್ಯತೆ ಯಾಕೆ ಬಂತು? ಮಾಡಿದ್ದಾರೆ. ಆಮೇಲೆ ಯಾರೋ ಕಾಂಜಿ ಪಿಂಜಿ ಮಾತನಾಡಿಲ್ಲ. ಕೇಂದ್ರ ಮಂತ್ರಿಗಳು ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಸ್ಥಳೀಯವಾಗಿರುವಂಥ ನಾಯಕರುಗಳು ಮಾತನಾಡಿದ್ದಾರೆ. ಹಾಗಿದ್ದಾಗ ಅವರಿಗೊಂದಿಷ್ಟು ಯಾವುದಾದ್ರೂ ಬಲವಾದ ಮೂಲಗಳು ಸಿಕ್ಕಿರುತ್ತೆ ಅಲ್ಲ, ಮಾಹಿತಿಗಳು. ಸುಮ್ಮನೆ ಏನು ಹೇಳ್ತಾರ ಯಾರಾದರೂ ಮರಣೋತ್ತರ ಪರೀಕ್ಷೆ ಎರಡೆರಡು ಮಾಡಿದ್ದಾರೆ ಅಂತೇಳಿ? ಯಾಕೆ ಎರಡು ಬಾರಿ ಮಾಡಿದ್ದಾರೆ? ರಾಜಶೇಖರ್ ಬಲಿಯಾದ ಬಳಿಕ ಸತ್ಯವನ್ನ ಮುಚ್ಚಿಡೋಕೆ ಸರ್ಕಾರ ಮುಂದಾಗಿದೆಯಾ? ಮೊದಲ ಬಾರಿ ಪೋಸ್ಟ್ ಮಾರ್ಟಮ್ನಲ್ಲಿ ಕಂಡು ಬಂದಿದ್ದೇನು? ಹಾಗಿದ್ದಾಗ ಎರಡನೇ ಬಾರಿಗೆ ಪೋಸ್ಟ್ ಮಾರ್ಟಮ್ ಮಾಡಿದ್ಯಾಕೆ? ಜನಾರ್ದನ್ ರೆಡ್ಡಿಯನ್ನ ಸಿಲುಕಿಸೋಕೆನೆ ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಈಗ ಸರ್ಕಾರಕ್ಕೆ ಸಾಲು ಸಾಲು ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಕೇಂದ್ರ ಮಂತ್ರಿಗಳಾಗಿರುವಂಥ ಎಚ್.ಡಿ. ಕುಮಾರಸ್ವಾಮಿ ಅವರು. ಸರ್ಕಾರ ಈಗ ನಡ್ಕೊಳ್ತಾ ಇರುವಂಥ ರೀತಿ, ಸಭೆಗಳನ್ನು ಮಾಡ್ತಾ ಇರುವಂಥ ರೀತಿ, ರಿಪೋರ್ಟ್ಗಳು ಬರದೇ ಇರುವಂಥ ರೀತಿಗಳನ್ನು ನೋಡಿದರೆ, ತನಿಖೆಯನ್ನು ನೋಡೋದಾದ್ರೆ ಇವ್ರು ಮಾಡ್ತಾ ಇರುವಂಥ ಆರೋಪಕ್ಕೂ ಅಲ್ಲಿ ನಡ್ಕೊಳ್ತಾ ಇರುವಂಥ ರೀತಿಗೂ ಲಿಂಕ್ ಕಾಣಿಸುತ್ತಾ ಅಂತ. ಕೇಳಲಿಕ್ಕೆ ಬಯಸ್ತೀನಿ, ಎಷ್ಟು ಬಾರಿ ಶವ ಪರೀಕ್ಷೆಯನ್ನು ಮಾಡಿದ್ದೀರಿ? ಮೊದಲನೇ ಶವ ಪರೀಕ್ಷೆ ಮಾಡಿದಾಗ ಪೋಸ್ಟ್ ಮಾರ್ಟಮು ಏನು ವರದಿ ಬಂತು? ಪೋಸ್ಟ್ ಮಾರ್ಟಮ್ ಮುಗಿಸಿ ಎಲ್ಲ ದೇಹ ಹೊಲಿದು ಮತ್ತು ಎರಡನೇ ಬಾರಿ ಇನ್ನೊಂದು ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ, ಆಗೇನು ವರದಿ ಕೊಟ್ಟರು? ಎರಡನೇ ಬಾರಿ ನೀವು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಯಾರು ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಆಗಬೇಕು ಅಂತ ಒತ್ತಾಯ ಹಾಕಿದವರು? ಇಲ್ಲಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಪ್ರಮುಖವಾಗಿ ಮಾಧ್ಯಮದ ಸ್ನೇಹಿತರು ಅರ್ಥ ಮಾಡ್ಕೋಬೇಕೀಗ. ಈ ನಾಡಿನ ಜನ ಅರ್ಥ ಮಾಡ್ಕೋಬೇಕು. ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡೋದ್ರಲ್ಲ, ಯಾರಿಂದ ಪರ್ಮಿಷನ್ ತಗೊಂಡ್ರಿ? ಯಾರನ್ನು ಮೆಚ್ಚಿಸ್ಲಿಕ್ಕೆ ಎರಡನೇ ಬಾರಿ ನೀವು ಪೋಸ್ಟ್ ಮಾರ್ಟಮ್ಗೆ ಆದೇಶ ಮಾಡಿದ್ರಿ? ಯಾರು ಆದೇಶ ಮಾಡಿದವರು? ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ನಲ್ಲಿ ಏನು ಬಂತು? ಮೊದಲನೇ ಬಾರಿ ಏನು ಬಂದಿತ್ತು? ದಯವಿಟ್ಟು ಸತ್ಯ ಹೇಳಿ. ಏಕೆಂದರೆ ಸತ್ಯವನ್ನಲ್ಲದೆ ಬೇರೆವೇನೂ ಹೇಳುವುದಿಲ್ಲ. ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಪ್ರತಿನಿತ್ಯ ನೋಡಿದ್ದೀನಿ ಮುಖ್ಯಮಂತ್ರಿಗಳು. ಸತ್ಯವನ್ನಲ್ಲದೆ ಇನ್ನೇನು ಹೇಳಲ್ಲ. BJP ಪಕ್ಷದವರು ಬರೀ ಸುಳ್ಳೇ ಹೇಳ್ತಾರೆ, ನಾನು ಮಾತ್ರ ಸತ್ಯ ಹೇಳ್ತೇನೆ. ಈ ಎರಡು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ
ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಕಾರಣ ಏನು? ಯಾರು ಒತ್ತಡ ಹಾಕಿದ್ರು? ಈಗ ಪೋಸ್ಟ್ ಮಾರ್ಟಮ್ನಲ್ಲಿ ಬಂದಿರೋ ಮಾಹಿತಿ ಏನು? ಮೊದಲನೇ ಪೋಸ್ಟ್ ಮಾರ್ಟಮ್ನಲ್ಲಿ ಏನೂ ಇಲ್ಲ, ಏನೋ ಒಂಚೂರು ಸಣ್ಣ ಪುಟ್ಟ ತುಂಡಿತ್ತು ಅಂತ ಹೇಳ್ತಾರೆ. ಸೊ ಸಹಜವಾಗಿ ಅನುಮಾನಕ್ಕೆ ಎಡೆ ಮಾಡಿ ಕೊಡುತ್ತೆ ಅಲ್ವಾ? ಯಾವ ಅನಿವಾರ್ಯತೆಗೋಸ್ಕರ ಎರಡನೇ ಬಾರಿ ಮರಣೋತ್ತರವನ್ನು ಪರೀಕ್ಷೆಯನ್ನು ಮಾಡಿದಿರಿ? ಗುಂಡು ತಗುಲಿ ಅವರು ಸತ್ತಿದ್ದಾನೆ, ಅವನನ್ನು ಕೊಲೆ ಮಾಡಿದ್ದೀರಾ ನೀವೆಲ್ಲ ಸೇರಿಕೊಂಡು. ಕೊಲೆಗೆ ಮರಣೋತ್ತರ ಪರೀಕ್ಷೆಯನ್ನು ಮಾಡಿದ ನಂತರ ಗುಂಡು ಏನು ಅನ್ನೋದು ಆಚೆ ಬರಬೇಕು, ಅಲ್ಲಿಗೆ ಮುಗೀತು. ಎರಡೆರಡು ಬಾರಿ ಮರಣೋತ್ತರ ಪರೀಕ್ಷೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಏನಿದೆ, ನಿಜಕ್ಕೂ ಕೂಡ 2 ಬಾರಿ ಮಾಡಿದಿದ್ರೆ ಅದು ಅತ್ಯಂತ ದೊಡ್ಡ ಅಪರಾಧವಾಗ್ಬಿಡುತ್ತೆ. ಬಳ್ಳಾರಿಯಲ್ಲಿ ಅಮಾಯಕ ರಾಜಶೇಖರ್ ಯಾರ ಗುಂಡಿಗೆ ಬಲಿಯಾಗಿದ್ದು? ಶಾಸಕ ಭರತ್ ರೆಡ್ಡಿ ಗನ್ ಮ್ಯಾನ್ ಗುಂಡಿಗೆ ರಾಜಶೇಖರ್ ಬಲಿಯಾದ್ರ? ಹೊಸ ಬಾಂಬ್ ಸಿಡಿಸಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ರಾಜಶೇಖರ್ ದೇಹ ಹೊಕ್ಕಿದ್ದು ಭರತ್ ರೆಡ್ಡಿ ಗನ್ ಮ್ಯಾನ್ ನ ಬುಲೆಟ್ ಅಂತ ಹೇಳ್ತಾ ಇದ್ದಾರೆ. ಮೊದಲ ಬಾರಿಗೆ ಗುಂಡು ಹೊಕ್ಕಿದ್ದನ್ನ ಮುಚ್ಚುವಂತ ಯತ್ನ ನಡೆದಿತ್ತು, ಹಾಗೆಯೇ ಶವ ಸಂಸ್ಕಾರ ನಡೆಸೋಕೆ ಯೋಚಿಸಲಾಗಿತ್ತು. ದಕ್ಷ ಅಧಿಕಾರಿಗಳಿಂದ ಸತ್ಯ ಹೊರ ಬಂದಿದೆ ಅಂತ ಈಗ ರಾಮುಲು ಅವರು ಹೇಳ್ತಾ ಇರೋದು. ಯಾರ ಗುಂಡಿಗೆ ರಾಜಶೇಖರ್ ಬಲಿಯಾಗಿತ್ತು? ಭರತ್ ರೆಡ್ಡಿ ಗನ್ ಮ್ಯಾನೆ ಹೊಡೆದಿದ್ದಾರೆ ಅಂತ ರಾಮುಲು ಅವರ ಆರೋಪ. ಸಂಸ್ಕಾರ ರಾಜಶೇಖರ್ ಅನ್ನೋಂಥ ಹುಡುಗ ಏನು ಪೋಸ್ಟ್ ಮಾರ್ಟಮ್ ಆಗುತ್ತೇನೋ, ಪೋಸ್ಟ್ ಮಾರ್ಟಮ್ ಒಂದೇ ಸಾರಿ ಮಾಡಲಿಲ್ಲ. ಪೋಸ್ಟ್ ಮಾರ್ಟಮ್ ಅನ್ನ 3-4 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಾರ. ಅವು ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಮಾಡೋಂಥ ಟೈಮಲ್ಲಿ ಅವರು ಏನೋ ಒಂದು ಕಡೆ ಷಡ್ಯಂತ್ರವನ್ನು ಮಾಡಿ ಅದ್ರ ಹಂಗೆ ಮುಚ್ಚಾಕ್ಬೇಕನ್ನಂಥ ಪ್ರಯತ್ನ ಕೂಡ ಮಾಡಿದಾರ. ಆ ಗುಂಡು ತೆಗಿಲಾರ್ದಂತೆ ಆ ಗುಂಡು ಇದ್ರೆ ಈಗ ಅಕಸ್ಮಿತವಾಗಿ ಅವ್ರ ಮೇಲೆ ಹಾಕಬಹುದನ್ನಂಥ ಪ್ರಯತ್ನ ಕೂಡ ಮಾಡಿದಾರ. ಅವ್ರು ಏನು ಮಾಡಿದಾರ, ಫಸ್ಟ್ ಟೈಮ್ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಟೈಮಲ್ಲಿ ಆ ಗುಂಡು ಸಿಕ್ಕಿಲ್ಲ. ಆ ಗುಂಡು ಸಿಗಲಾರ್ದಂಥ ಟೈಮಲ್ಲಿ ಅವ್ರದ್ರ ಹಂಗೆ ಹೋಗಿ ಅಂತ್ಯ ಸಂಸ್ಕಾರ ದಾನ ಸಂಸ್ಕಾರ ಮಾಡ್ಬೇಕನ್ನಂಥ ಪ್ರಯತ್ನ ಮಾಡಿದಾರ. ಭಾಳ ಫೋರ್ಸ್ ಆಗಿ ಉಪಯೋಗ ಮಾಡಿದಾರ. ಆದರೆ ಅವ್ರ ಫೋರ್ಸ್ ಏನಿದೆನೋ ಇವತ್ತು ಕಾನೂನು ಅದನ್ನು ಒಪ್ಕೊಳಕ್ಕೆ ಸಿದ್ಧ ಇದ್ದಿಲ್ಲ. ಯಾರು ಭಾಳಷ್ಟು ಮಂದಿ ಹಿರಿಯ ನಾಯಕರೆಲ್ಲರೂ ಕೂಡ ಅವ್ರ ಪಾರ್ಟಿಯಲ್ಲಿದ್ದಂಥ ನಾಯಕರು ಕೂಡ ಯಾರು ಒಪ್ಕೊಳಕ್ಕೆ ರೆಡಿ ಇದ್ದಿಲ್ಲ. ಅದನ್ನು ಮುಚ್ಚಾಕಂತ ಪ್ರಯತ್ನ ಮಾಡಿದಂಥ ಟೈಮಲ್ಲಿ ಇದಂಗೆ ಆಗಲ್ಲ ಅಂತೇಳಿ ಎಲ್ಲ ಹಿರಿಯ ಅಧಿಕಾರಿಗಳು, ದಾವಣಗೆರೆ IG ಸಾಹೇಬರು, ಇಂಟೆಲಿಜೆನ್ಸ್ ಅವರು, ನಮ್ಮ ಹಿತೇಂದ್ರ ಅವರು, ಎಲ್ಲರೂ ಕೂಡ ಸಾಕಷ್ಟು ಮಂದಿ ಪೊಲೀಸ್ ಅಧಿಕಾರಿಗಳು ಸೇರ್ಕೊಂಡು ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದಾರೆ. FSL ರಿಪೋರ್ಟ್ಸ್ ಅನ್ನು ಕಳಿಸ್ಕೊಟ್ಟಿದ್ದಾರೆ. ಅಲ್ಲ, 2 ಸರಿ 3 ಬಾರಿ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿದಾರ. ಮೊದಲನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಟೈಮಲ್ಲಿ ಆ ಗುಂಡಿದ್ರೆ ಕೂಡ ಅದನ್ನ ಹಂಗೆ ಮುಚ್ಚಾಕ್ಬೇಕನ್ನ. ನನ್ನ ಸಹೋದ್ಯೋಗಿ ಈಗ ಬಳ್ಳಾರಿಯ ಪ್ರತಿನಿಧಿ ಅಮರೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮರೇಶ್, ನಿಜಕ್ಕೂ ಕೂಡ ಅಲ್ಲಿ ಇವರು ಮಾಡ್ತಾ ಇರುವಂತ ಆರೋಪದ ಪ್ರಕಾರ 2 ಬಾರಿ ಮರಣೋತ್ತರ ಪರೀಕ್ಷೆ ನಡೀತಾ? ಅರುಣ, ಈ ಒಂದು 2 ಬಾರಿ ಮರಣೋತ್ತರ ಪರೀಕ್ಷೆಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸ್ ಹಿರಿಯ ಅಧಿಕಾರಿಗಳು ಉತ್ತರ ಕೊಡಬೇಕಾಗುತ್ತೆ, ಅಥವಾ ಗೃಹ ಸಚಿವರಾದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಒಂದು ಸ್ಪಷ್ಟೀಕರಣವನ್ನು ಕೊಡಲೇಬೇಕಾಗುತ್ತೆ. ಯಾಕಂದ್ರೆ ಇದು ತುಂಬಾ ಗಂಭೀರವಾಗಿರ್ತಕ್ಕಂಥ ಆರೋಪ. ಯಾಕಂದ್ರೆ ರಾಜಶೇಖರ್, ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಗಲಭೆಯಲ್ಲಿ ಗುಂಡೇಟಿಗೆ ಬಲಿಯಾಗ್ತಾನೆ. ಅದಾದ್ಮೇಲೆ ಅವ್ರನ್ನ ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆಸ್ಪತ್ರೆಯಲ್ಲಿ ರಾಜಶೇಖರ್ ಕೂಡ ಕೊನೆಯುಸಿರೆಳಿತಾನೆ. ಆದ್ರೆ ಅಲ್ಲಿಂದ ಇದೀಗ ಬಿಜೆಪಿ ನಾಯಕರು ಮತ್ತು ಕುಮಾರಸ್ವಾಮಿ ಅವರು ಮಾಡ್ತಕ್ಕಂಥ ಆರೋಪ ಏನಂದ್ರೆ, ರಾಜಶೇಖರ್ ಮೃತಪಟ್ಟ ನಂತರದಲ್ಲಿ ಆತನ ಮೃತದೇಹವನ್ನ ಯಥಾವತ್ತಾಗಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿತ್ತು. ಯಾಕಂದ್ರೆ ಆತನ ದೇಹವನ್ನು ಒಕ್ಕಿರುವಂಥದ್ದು ಯಾರು ಗುಂಡು ಅನ್ನುವಂಥದ್ದು ಗೊತ್ತಾಗಬಾರ್ದು. ಒಂದು ವೇಳೆ ಗೊತ್ತಾದ್ರೆ ನಮ್ಮ ಬುಡಕ್ಕೆ ಬರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರು ಯಥಾವತ್ತಾಗಿ ಅಂತಿಮ ಸಂಸ್ಕಾರವನ್ನು ಮಾಡಲಿಕ್ಕೆ ಮುಂದಾಗಿದ್ರು. ಆದರೆ ದಕ್ಷ ಹಿರಿಯ ಪ್ರಾಮಾಣಿಕ ಪೊಲೀಸ್ ಇಲಾಖೆ ಅಧಿಕಾರಿಗಳಿಂದ ಒಂದು ಸತ್ಯಾಸತ್ಯತೆ ಹೊರಗೆ ಬರಲಿಕ್ಕೆ ಕಾರಣ ಆಯಿತು. ಹೀಗಾಗಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಆಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾಳೆ ವಿಚಾರಣೆ ಹಂತದಲ್ಲಿ ಸಮಸ್ಯೆ ಆಗುತ್ತೆ. ಹೀಗಾಗಿ ಪೋಸ್ಟ್ ಮಾರ್ಟಮ್ ಮಾಡಲೇಬೇಕು ಅನ್ನುವಂಥ ಕಾರಣಕ್ಕೋಸ್ಕರ 2ನೇ ಬಾರಿಗೆ ಪೋಸ್ಟ್ ಮಾರ್ಟಮ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಎಲ್ಲ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ದೊಡ್ಡ ಮಟ್ಟದ ಹುನ್ನಾರ ನಡೆದಿತ್ತು ಅನ್ನುವಂಥ ಗಂಭೀರ ಆರೋಪನೆ ಇದೀಗ ಬಳ್ಳಾರಿಯ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಇದೆಲ್ಲವನ್ನು ನೋಡಿದ್ರೆ ಒಂದು ಸ್ಪಷ್ಟವಾಗುವಂಥದ್ದು ಅರುಣ್, ಎಲ್ಲೋ ಒಂದು ಕಡೆಗೆ ಸರ್ಕಾರ ಇಡೀ ಪ್ರಕರಣವನ್ನು ಮುಚ್ಚಿ ಹಾಕಬೇಕು ಮತ್ತು ಜನಾರ್ದನ್ ರೆಡ್ಡಿ ಅವರ ಮೇಲೆ ಈ ಪ್ರಕರಣ ಹೊರಳಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಸರ್ಕಾರ ಹುನ್ನಾರ ಮಾಡಿತ್ತು ಅನ್ನುವಂಥದ್ದನ್ನ ಶ್ರೀರಾಮುಲು ಅವರು ಒತ್ತಿ ಆರೋಪ ಮಾಡಿರುವಂಥದ್ದು. ಹೀಗಾಗಿ ಈ ಒಂದು ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ಸ್ಪಷ್ಟನೆ ಕೊಡಲೇಬೇಕು. ಯಾಕಂದ್ರೆ ಒಂದು ಮೃತದೇಹ, ಅದು ಸಾಮಾನ್ಯವಾಗಿ ಗಲಭೆ ಆದಂಥ
ಸಂದರ್ಭದಲ್ಲಿ ಬಹುದೊಡ್ಡ ಗಲಭೆ ಆಗಿತ್ತು. ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ದೇಹ ಒಂದು ಬುಲೆಟ್ ಕೂಡ ಹೊಕ್ಕಿತ್ತು. ಆ ಸಂದರ್ಭದಲ್ಲಿ ಅವರು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ರು. ಆದರೆ ಗಲಭೆ ಆದಂಥ ಸಂದರ್ಭದಲ್ಲಿ ಮೃತಪಟ್ಟಂತ ವ್ಯಕ್ತಿಯ ಅಂತ್ಯ ಸಂಸ್ಕಾರವನ್ನ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾರ್ದೇನೆ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಮುಂದಾಗಿದ್ರು ಅನ್ನುವಂಥ ಆರೋಪನೆ ಇದೆ. ನಿಜಕ್ಕೂ ಕೂಡ ಇದು ಬೇರೆ ಅರ್ಥವನ್ನ ಕೊಡುತ್ತೆ. ಹೀಗಾಗಿ ಎಲ್ಲೋ ಒಂದು ಕಡೆ ಇಡೀ ಪ್ರಕರಣವನ್ನ ಬೇರೆ ದಿಕ್ಕಿನಲ್ಲಿ ಸಾಗಿಸೋದಕ್ಕೆ ಒಂದು ಕಡೆ ಹುನ್ನಾರ ನಡೆದಿತ್ತು. ಹೀಗಾಗಿ ಅದನ್ನ ಹಿರಿಯ ಅಧಿಕಾರಿಗಳು ಸ್ಪಷ್ಟಪಡಿಸಿ ಅದನ್ನ ಒಂದು ಹಂತ ಪ್ರಾಮಾಣಿಕವಾಗಿ ಎರಡನೇ ಬಾರಿಗೆ ಮರಣೋತ್ತರ ಪರೀಕ್ಷೆ ಮಾಡಿದಾಗ ಯಾರ ಗನ್ನಿಂದ ಬುಲೆಟ್ ದೇಹ ಹೊಕ್ಕಿತ್ತು ಅನ್ನುವಂಥದ್ದು ಬಯಲಾಗಿದೆ. ಹೀಗಾಗಿ ನಂತರದಲ್ಲಿ ಅವರನ್ನ ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಈ ಒಂದು ಎರಡನೇ ಬಾರಿಗೆ ಯಾಕೆ ಮಾಡಿದ್ರು ಅಂತ ಸ್ಪಷ್ಟಪಡಿಸಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಇದಕ್ಕೊಂದು ಸ್ಪಷ್ಟೀಕರಣವನ್ನು ಕೂಡ ಕೊಡಬೇಕಾಗಿರುವಂಥದ್ದು ಅನಿವಾರ್ಯವಾಗಿದೆ. ಅರುಣ್. ಓಕೆ ಅಮರೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಮೊದಲ ಬಾರಿಗೆ ಮುಚ್ಚುವಂಥ ಯತ್ನ ನಡೆದಿತ್ತು ಅನ್ನುವಂಥದ್ದು ಇದು ಅತ್ಯಂತ ಗಂಭೀರವಾಗಿರುವಂಥ ಆರೋಪವಾಗುತ್ತೆ. ಸಣ್ಣ ಪುಟ್ಟದಲ್ಲ ಇದು. ಯಾಕೆ ಅಂತಂದರೆ ಮರಣೋತ್ತರ ಪರೀಕ್ಷೆನ ಒಂದು ಬಾರಿ ಮಾಡ್ತಾರೆ, ಎರಡೆರಡು ಬಾರಿ ಮಾಡುವಂಥದ್ದಾದರೆ ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿ ವಿದೌಟ್ ಪರ್ಮಿಷನ್ ಹೇಗೆ ಎರಡೆರಡು ಬಾರಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಿದರು? ಏನಾಯಿತು ಇಲ್ಲಿ? ಎರಡು ಬಾರಿ ಮರಣೋತ್ತರ ಪರೀಕ್ಷೆ ಮಾಡುವಂಥ ಅನಿವಾರ್ಯತೆ ಯಾಕೆ ಬಂತು? ನಿಜಕ್ಕೂ ಎರಡು ಬಾರಿ ಮರಣೋತ್ತರ ಪರೀಕ್ಷೆ ಆಗಿದ್ದಾರೆ. ಈ ಬಗ್ಗೆ ಮಾನ್ಯ ಗೃಹ ಮಂತ್ರಿಗಳು ಉತ್ತರವನ್ನು ಕೊಡಬೇಕಾಗತ್ತೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು, ಸ್ಥಳೀಯವಾಗಿರುವಂಥ ಪೊಲೀಸ್ ಅಧಿಕಾರಿಗಳ ಈ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಹೌದಾ ಅಥವಾ ಅಲ್ವಾ? ಅಲ್ಲ ಅಂದರೆ ಬೇರೆ ಮಾತೆ. ಹೌದು ಅನ್ನೋದಾದರೆ ಯಾಕೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಏನು ಕಾರಣ? ಯಾತಕ್ಕೋಸ್ಕರ ಎರಡು ಬಾರಿ ಮರಣೋತ್ತರ ಪರೀಕ್ಷೆ ಮಾಡಬೇಕಾದಂಥ ಅಗತ್ಯತೆ ಬಂತು? ಇವೆಲ್ಲವೂ ಬರುತ್ತೆ ಅಲ್ಲ. ಏನೋ ಕೊಲೆ ಆಗಿದೆ, ಇದು ಗುಂಡಿಂದ ಹೊಡೆದಿರುವಂಥದ್ದು. ಎರಡು ಬಾರಿ ಮರಣೋತ್ತರ ಪರೀಕ್ಷೆ ಮಾಡುವಂಥದ್ದು ಏನು? ಗುಂಡು ಸಿಕ್ಕಿರಲಿಲ್ವಾ? ಗುಂಡು ಸಿಕ್ಕಿರಲಿಲ್ಲ ಅಂದರೆ ಅದು ಯಾವ ವೈದ್ಯ ಅದು ಮರಣೋತ್ತರ ಪರೀಕ್ಷೆ ಮಾಡಿದಂಥವ್ರು? ಗೊತ್ತಾಗಬೇಕಲ್ಲ ಎಲ್ಲವೂ ಕೂಡ. ಒಂದು ಚಿತ್ರಣ ಸಿಗಬೇಕಲ್ಲ ಇಲ್ಲಿ. ಸರ್ಕಾರ ಯಾರ ರಕ್ಷಣೆಗೆ ಮುಂದಾಗ್ತಾ ಇದೆ, ಕೇಸ್ ತಡ ಆಗ್ತಾ ಇದೆ, ಈ ವಿಚಾರದಲ್ಲಿ ಯಾರು ಗನ್ನಿಂದ ಬುಲೆಟ್ ಹೋಗಿದೆ ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚಕ್ಕೆ ಇನ್ನೂ ತಡ ಆಗ್ತಾ ಇದೆ ಅನ್ನೋದಾದರೆ ಯಾರ ರಕ್ಷಣೆಗೆ ಮುಂದಾಗಿದೆ ಅನ್ನುವಂಥ ಅನುಮಾನಗಳನ್ನು, ಪ್ರಶ್ನೆಗಳನ್ನು ಯಾರಾದರೂ ಎತ್ತುತ್ತಾರೆ. ಎಲ್ಲ ಗನ್ಗಳು ಕೂಡ ಸಿಕ್ಕಿವೆ, ಸೀಸ್ ಮಾಡಿದ್ದೀರಾ, ಬುಲೆಟು ಸಿಕ್ಕಿದೆ. ಯಾವ ಬುಲೆಟು ಯಾವ ಗನ್ನಿಂದ ಹೋಗಿದೆ ಅಂತ ಕಂಡುಹಿಡಿಯೋಕ್ಕೂ ಕೂಡ ಇಷ್ಟೊಂದು ಬೇಕಾಗಿದೆ ಅಂತಂದರೆ ನಾವಿನ್ನೂ ಎಷ್ಟು ಹಿಂದುಳಿದಿದ್ದೀವಿ ಅನ್ನುವಂಥದ್ದನ್ನು ಒಂದು ಕ್ಲಿಯರ್ ಪಿಕ್ಚರು. ಅಥವಾ ಯಾರನ್ನೂ ರಕ್ಷಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ಹೊಸದಾಗಿ ತಯಾರನ್ನು ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು, ಅನುಮಾನಗಳನ್ನು ನಿಮ್ಮ ಮೇಲೆ ಎತ್ತುತ್ತಾ ಇದ್ದಾರೆ. ಇನ್ನು ಈ ವಿಚಾರದಲ್ಲಿ ಜನಾರ್ದನ್ ರೆಡ್ಡಿ ಪ್ರಶ್ನೆಗಳು ಬರುತ್ತೆ. ಜನಾರ್ದನ್ ರೆಡ್ಡಿ ಅವರ ನಡವಳಿಕೆ ವಿಚಾರದಲ್ಲಿ. ಆದರೆ ಇಲ್ಲಿ ಆ ವಿಚಾರ ಬರೋದು